ವೀಕ್ಷಕರೇ, ಈ ವಿಚಾರವನ್ನ ಅದೇಗೆ ನಿಮ್ಮ ಮುಂದೆ ಇಡೋದು ಏನು ಅಂತ ತುಂಬಾ ವೇದನೆಯಿಂದ ಹೇಳ್ತಾ ಇದ್ದೇನೆ. ತಾನೇ ಹೆತ್ತು ಹೊತ್ತು ಮುತ್ತಿಟ್ಟು ಹಿಟ್ಟುಣಿಸಿ ಸಾಕಿದ ಕರುಳು ಅದೇಗೆ ಇಷ್ಟೊಂದು ನಿಷ್ಕರ್ಣಿಯಾಗಲು ಸಾಧ್ಯ ಹೇಳಿ ನೋಡೋಣ. ಹೌದು ಸ್ನೇಹಿತರೆ, ಅಂತಹ ಕಟುಕ ಮನಸ್ಸಿನ ಕಠೋರ ನಿರ್ಧಾರ ತೆಗೆದುಕೊಂಡು ಮಾಡಬಾರದ ಕೆಲಸವನ್ನ ಮಾಡಿ ಇನ್ನು ಏನು ಅರಿಯದ ಹದಿಹರೆಯದ ಎದೆ ಎತ್ತರಕ್ಕೆ ಬೆಳೆದ ಮಗಳನ್ನ ಇಷ್ಟೊಂದು ದಾರುಣವಾಗಿ ಮುಗಿಸಿ ನಾ ಏನು ಮಾಡೇ ಇಲ್ಲ ಎಂಬಂತೆ ವರ್ತಿಸಿದ್ದ ಹೀನ ಮನಸ್ಸಿನ ತಂದೆಯ ಕಹಾನಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಹೆಣ್ಣು ಎತ್ತಿದ್ದ ಈ ಮರ್ಮಗೇಡಿ ತಂದೆ ಅನ್ನೋ ಗೌರವದ ಸ್ಥಾನಕ್ಕೆ ಚ್ಯುತಿ ತಂದುಬಿಟ್ನ ಅನಿಸುತ್ತೆ ಈ ಘನಘೋರ ಘಟನೆಯನ್ನ ಕಂಡಾಗ. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ಹೌದಲ್ಲ ವೀಕ್ಷಕರೇ, ದೇವತಾ ಮನುಷ್ಯನೆಂದೇ ಕರೆಸಿಕೊಂಡಿದ್ದ ಡಾಕ್ಟರ್ ರಾಜ್ ಹಾಡುವ ಈ ಹಾಡಿನ ಸಾಲುಗಳು ಅಪ್ಪ ಮಗಳ ನಡುವಿನ ಬಾಂಡಿಂಗ್ ಅನ್ನ ಮತ್ತಷ್ಟು ಹೆಚ್ಚಿಸಿತ್ತು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅಪ್ಪನೇ ಸರ್ವಸ್ವ, ಅವನೇ ಅವರ ಕನಸಿನ ಹೀರೋ ಕೂಡ. ಅಪ್ಪ ಮಗಳ ಮೇಲೆ ಇಟ್ಟಿದ್ದ ನಂಬಿಕೆ, ವಿಶ್ವಾಸ, ಅತಿಯಾದ ಆಸೆ ಅಪ್ಪನನ್ನ ಈ ಕ್ರೂರತೆಗೆ ತಳ್ಳಿಬಿಡ್ತೋ ಏನೋ ಆ ಕ್ರೂರ ತಂದೆಯೇ ಬಲ್ಲ. ಹೌದು ಸ್ನೇಹಿತರೆ, ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ನಿಂಬೆ ಮರದಳ್ಳಿ ಗ್ರಾಮದ ತಿಮ್ಮರಾಯಪ್ಪ ನಿರ್ಮಲ ದಂಪತಿಗಳು ಮದುವೆಯಾಗಿ ಸುಮಾರು 2 ದಶಕಗಳೇ ಕಳೀತಾ ಬರ್ತಾ ಇದೆ. ಈ ದಂಪತಿಗಳಿಗೆ ಮೇಘನ ಹಾಗೂ ವೆಂಕಟೇಶ್ ಗೌಡ ಅನ್ನೋ 2 ಮಕ್ಕಳಿದ್ದು ರೈತಾಪಿ ಕುಟುಂಬ. ತಮಗಾಗುವಷ್ಟು ಕೃಷಿ ಚಟುವಟಿಕೆ ಮಾಡಿಕೊಂಡು ನಮಗಿಬ್ರು ಎಂಬಂತೆ ಪುಟ್ಟ ಸಂಸಾರ ನಡೆಸಿಕೊಂಡು ಇದುವರೆಗೂ ಆಯಾಗಿ ಜೀವನ ಸಾಗಿಸ್ಕೊಂಡು ಬರ್ತಾ ಇದ್ರು. ಈ ಮಗಳು ಮೇಘನ ಕೂಡ ಅಷ್ಟೋ ಇಷ್ಟೋ ಓದಿಕೊಂಡು ತಂದೆಯ ಮುದ್ದಿನ ಮಗಳಾಗಿದ್ಲು. ಇಷ್ಟೇ ಆಗಿದ್ರೆ ಇವತ್ತು ತಿಮ್ಮರಾಯಪ್ಪ ಕಟುಕನಾಗ್ತಾ ಇರಲಿಲ್ಲ. ಮಗಳನ್ನ ಅಷ್ಟು ಅಮಾನುಷವಾಗಿ ನಡೆಸಿಕೊಂಡು ತಾನು ಕೃಷ್ಣನ ಜನ್ಮಸ್ಥಾನಕ್ಕೆ ಸೇರ್ತಾ ಇರಲಿಲ್ಲ ಅನಿಸುತ್ತೆ. ಅಷ್ಟಕ್ಕೂ ಇವ್ರ ಕುಟುಂಬದಲ್ಲಿ ನಡೆದ ದುರ್ಘಟನೆ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ, ನೋಡೋಣ ಬನ್ನಿ. ಬುಕ್ಕಪಟ್ಟಣ ಹೋಬಳಿ ನಿಂಬೆ ಮರದಹಳ್ಳಿ ಗ್ರಾಮದಲ್ಲಿ ನಮಗೆ ಒಂದು ಮರ್ಡರ್ಗೆ ಸೂಚನೆ ಬಂದಿತ್ತು. ಸೊ ಇದು ವಿಚಾರ ಹೇಗಿದೆ ಅಂದರೆ 16 ಏಪ್ರಿಲ್ 2026ರಲ್ಲಿ ಮೇಘನಾ ಅನ್ನೋರು ಸುಮಾರು 17 ವರ್ಷ ವಯಸ್ಸಿರುವ ಹುಡುಗಿ ಅವರದು ಕಾಣೆ ಆಗಿದ್ದಾರೆ ಅಂತ ಹೇಳಿ ಅವ್ರ ತಾಯಿ ನಿರ್ಮಲಾ ಅನ್ನೋರು ನಮಗೆ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದ್ರ ಸಲುವಾಗಿ ನಾವು ಒಂದು 363 ಇದು ಮಿಸ್ಸಿಂಗ್ ಕೇಸ್ ಮಾಡ್ಕೊಂಡಿರ್ತೀವಿ. ಸೊ ಇದರಲ್ಲೇ ಮತ್ತೆ ಸೇಮ್ ನಿರ್ಮಲಾ ಅವರು 8 ಮೇಗೆ ಮತ್ತೆ ಕಲ್ಲಂಬೆಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು 2 ಮೇಗೆ ನಮ್ಮ ಅವ್ರ ಗಂಡ ಆಗಿರುವಂಥ ತಿಮ್ಮರಾಯಪ್ಪ ಅನ್ನೋರು ಕಾಣೆ ಆಗಿದ್ದಾರೆ ಅಂತ ಮತ್ತೊಂದು ಕಂಪ್ಲೇಂಟ್ ಕೊಡಲಾಗುತ್ತೆ. ಅರೆ ಇದೇನು, ಮೊದಲು ಮಗಳು ಮರ್ಡರ್ ಆಗ್ತಾಳೆ ಅಂತ ದೂರು ಬರುತ್ತೆ, ಬಳಿಕ ಗಂಡನು ನಾಪತ್ತೆಯಾಗಿದ್ದಾನೆ ಅಂತ ಹೆಂಡತಿ ನಿರ್ಮಲಾ ಪೊಲೀಸರು ಮರೆ ಹೋಗ್ತಾರೆ ಅಂದ್ರೆ ಏನರ್ಥ ಅಲ್ವಾ? ಅಲ್ಲಿಗೆ ಮಗಳನ್ನ ಮುಗಿಸಿದವನು ಯಾರು, ಮಗಳ ಜೊತೆ ಅಪ್ಪನು ಕಾಣೆ ಅಂದ್ರೆ ನಿಮಗೆ ಗೊಂದಲ ಆಗೋದು ಸಹಜ ಅಲ್ವಾ? ಅಷ್ಟಕ್ಕೂ ಈ ಮೇಘನಾಳ ತಂದೆ ತಿಮ್ಮರಾಯಪ್ಪ ಮಗಳಿಗೆ ಆ ಗತಿ ಬಂದ್ರು ಮಗಳ ಬಗ್ಗೆ ಕಾಳಜಿ ತೋರದೆ ಅದೆಲ್ಲಿಗೆ ಹೋದ ಅನ್ನೋದೇ ಇಲ್ಲಿ ನಾವು ನೋಡುವ ದೊಡ್ಡ ಟ್ವಿಸ್ಟ್. 10ನೇ ತರಗತಿ ಓದ್ತಿದ್ದೆ. ನಮ್ಮ ಅಕ್ಕ ಕಾಣೆ ಆಗಿದ್ದರಿಂದ ಕಳ್ಳಂಬೇಳ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವರು ಹುಡುಕ್ತಿದ್ರು. ಈಗ 1 ತಿಂಗಳು ಆಗ್ತಾ ಬಂತು. ನಮಗೆ ಹೆಚ್ಚಾದ ಭಯ ಉಂಟಾಯಿತು. ತಿರ್ಗಾ ಮತ್ತೆ ಕಂಪ್ಲೇಂಟ್ ಕೊಟ್ವಿ. ನಮ್ಮ ಅಪ್ಪಾಜಿನೂ ಹೋತು ಎತ್ತನ ತಪ್ಪಿಸ್ಕೊಂಡು ಹೋಗಿದ್ದಕ್ಕೆ ನಾವು ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ವಿ. ಆದ್ದರಿಂದ ಅವರು ನಮ್ಮ ಅಪ್ಪಾಜಿನ 15 ದಿನಕ್ಕೆ ಪೊಲೀಸು ಹಿಡ್ಕೊಂಡು ತಗೊಂಬಂದ್ರು. ಕೇಳಿಸ್ಕೊಂಡ್ರಲ್ಲ ಆರೋಪಿ ತಿಮ್ಮರಾಯಪ್ಪನ ಮಗ ವೆಂಕಟೇಶ್ ಗೌಡ ಹೇಳಿದ ಮಾತನ್ನ. ಅಕ್ಕ ಮೇಘನ ಕಾಣೆಯಾಗಿರ್ತಾಳೆ. ಆ ಸಂಬಂಧ ಕಳ್ಳಂಬೆಳ್ಳ ಠಾಣೆಗೆ ದೂರು ನೀಡಲಾಗಿರುತ್ತೆ. ಇದಾದ ಬಳಿಕ ಮಗಳನ್ನ ಹುಡುಕಬೇಕಾದ ತಂದೆ ಕೂಡ ನಾಪತ್ತೆಯಾಗ್ತಾರೆ. ಆಗ್ಲೂ ತಾಯಿ ಮಗ ಬಂದು ಠಾಣೆಗೆ ತಂದೆ ಕಾಣೆಯಾದ ಬಗ್ಗೆ ದೂರು ನೀಡ್ತಾರೆ. ಪೊಲೀಸರು ಅಲ್ಲಿ ಇಲ್ಲಿ ಹುಡುಕಿ ತಡಕಿ ತಿಮ್ಮರಾಯಪ್ಪನನ್ನ ಕರೆದುಕೊಂಡು ಬರ್ತಾರೆ. ಯುವತಿ ಮೇಘನಳಿಗೆ ಇನ್ನು ಕಾನೂನು ಹೇಳುವ ವಯಸ್ಸಾಗಿರ್ಲಿಲ್ಲ. ಇದ್ರ ನಡುವೆ ಈ ಹುಡುಗಿ ಲವ್ ಗಿವ್ ಅಂತ ಅವಾಗಲೇ ತನ್ನ ಆಟ ಶುರುವಿಟ್ಕೊಂಡಿರ್ತಾಳೆ. ಈ ವಿಚಾರ
ತಂದೆ ತಿಮ್ರಾಯಪ್ಪನನ್ನ ಘಾಸಿಗೊಳಿಸಿರುತ್ತೆ. ಯಾವಾಗ ತಾಯಿಯ ದೂರದ ಸಂಬಂಧಿಯೊಬ್ಬನ ಜೊತೆ ಪ್ರೀತಿ ಪ್ರೇಮ ಅಂತ ಮಗಳು ಸುತ್ತಾಡಲು ಶುರು ಮಾಡ್ತಾಳೋ ಈ ವಿಚಾರ ತಂದೆಗೆ ಸುತಾರಾಮ್ ಇಷ್ಟವಾಗಿರಲಿಲ್ಲ. ಅದಕ್ಕೆ ತಕರಾರು ತೆಗೆದ ಅಪ್ಪ ಅದೆಲ್ಲ ಬೇಡ, ಒಳ್ಳೆ ಕಡೆ ನೋಡಿ ಮದುವೆ ಮಾಡ್ತೀನಿ ಸುಮ್ಮನಿರುವಂತ ಮಗಳಿಗೆ ಬುದ್ಧಿವಾದ ಹೇಳ್ತಾರೆ. ಆದ್ರೆ ಹುಡುಗ ತಾಯಿಗೆ ಸಂಬಂಧಿ ಆಗಿದ್ರಿಂದ ಒಳಗೊಳಗೆ ತಾಯಿಯ ನೈತಿಕ ಬೆಂಬಲ ಸಿಕ್ಕ ಹಿನ್ನೆಲೆ ಈ ಸಂಬಂಧ ಬಿಡಲು ಮಗಳಿಗೂ ಇಷ್ಟ ಇರಲ್ಲ. ಅಪ್ಪನ ಮಾತನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತನ್ನ ಪ್ರೀತಿ ಪ್ರೇಮದ ಆಟವನ್ನ ಮುಂದುವರಿಸಿರ್ತಾಳೆ ಮೇಘನಾ. ಖುಲ್ಲಂ ಖುಲ್ಲಂ ಮುದ್ದಾಡು ಒಮ್ಮೆ ನನ್ನನ್ನ ಆರ್ ಯು ರೆಡಿ? ಮೇಘನ ಎಂಬ ಹುಡುಗಿ ಮಿಸ್ ಆಗೈತೆ. ಹುಡುಗಿನ ಎಲ್ಲಿದ್ರೂ ಪತ್ತೆ ಮಾಡ್ಕೊಳ್ಬೇಕು. ನಮಗೆ ಪೊಲೀಸ್ ಕಂಪ್ಲೇಂಟ್ ಆಗೈತೆ, ಅವರು ಹುಡುಕ್ತಾ ಇದ್ದಾರೆ. ಅದ್ರ ಜೊತೆ ಹಿಡಿದಾರು ಹುಡುಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಳೆದ ಮೇ 16ರಂದು ಮಗಳು ಕಾಣೆಯಾದ ಬಗ್ಗೆ ತಾಯಿ ಪೊಲೀಸರ ಮೊರೆ ಹೋಗಿ ಮಗಳನ್ನ ಹುಡುಕಿ ಕೊಡಿ ಎಂದು ಪೊಲೀಸರ ದುಂಬಾಲು ಬೀಳ್ತಾರೆ. ಜೊತೆಗೆ ಮಾಧ್ಯಮದವರು ನೀವು ಕೂಡ ಎಲ್ಲಾ ಕಡೆ ಮಾಹಿತಿ ಹಂಚಿ ಮಗಳ ಪತ್ತೆಗೆ ಸಹಕರಿಸಿ ಎಂಬ ಮನವಿ ಮಾಡ್ಕೊಳ್ತಾಳೆ. ಅಂದ್ರೆ ಇದಕ್ಕೆ ಏನ್ ಹೇಳಬೇಕು ಅಲ್ವಾ? ಇದ್ರ ನಡುವೆ ಮಳ್ಳನಂತ ಅಪ್ಪ ಮಗಳನ್ನ ಹುಡುಕುವ ಬದಲು ಅದೆಲ್ಲಿಗೆ ಹೋದ ಅನ್ನೋ ಡೌಟ್ ಸಹಜವಾಗಿ ಎಲ್ರಿಗೂ ಬರುತ್ತೆ ಅಲ್ವಾ? ಇದ್ರ ಬಗ್ಗೆ ತಾಯಿ ಏನು ಹೇಳ್ತಾರೆ ಕೇಳಿ. ಕಾಣೆ ಆಗಿದ್ದು ಸರ್, ನೆನ್ನೆ ಹಿಡ್ಕೊಂಬಂದು ಸ್ಟೇಷನ್ನಾಗಿ ಕೇಳೋವತ್ತಿಗೆ ಅವಳಾಗಿ ಅವಳು ಓದ್ಲು ಕಣಮ್ಮ, ಕಾರ್ ಹತ್ಕೊಂಡು ನನಗೆ ಹೇಳಿ ಇದನ್ನು ಭಾಷೆ ತಗೊಂಡು ಅವಳಾಗಿ ಅವಳು ಕಾರ್ ಹತ್ಕೊಂಡು ಹೋದ್ಲು. ಹುಡುಗರು ಬಂದಿದ್ರು, ಯಾರೋ ಫ್ರೆಂಡ್ ಹುಡುಗರು ಅಂತ ಹೇಳಿರು ನಮ್ಮ ಯಜಮಾನ್ರು. ನೆನ್ನೆ ಅವತ್ತೇನು ಹೇಳಿರಲಿಲ್ಲ, ಏನು ಮಾಹಿತಿ ಕೊಟ್ಟಿರಲಿಲ್ಲ. ನೆನ್ನೆ ಹೇಳಿರು ಮಾಹಿತಿ. ಬಪ್ಪರೆ ಕಿಲಾಡಿ ತಿಮ್ರಾಯಪ್ಪ ಮಗಳು ಇವನ ಬಳಿ ಭಾಷೆ ತಕ್ಕೊಂಡು ಯಾರೋ ಕಾರಲ್ಲಿ ಬಂದು ಹುಡುಗರ ಜೊತೆ ಅವಳಾಗಿ ಅವಳೇ ಓದ್ಲಂತೆ. ಅಪ್ಪನಾದವನು ಪಾಪ ಯಾರೋ ಗೊತ್ತಿಲ್ಲದ ಹುಡುಗರ ಜೊತೆ ಮಗಳೇ ನೀವು ಹೋಗಿ ಬಾ ಅಂತ ಮನಸಾರೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಬಿಟ್ನಂತೆ. ಏನ್ ಡೌರಾಜನಪ್ಪ ನೀನು ತಿಮ್ರಾಯಪ್ಪ, ಇಲ್ಲೂ ಹೆಂಡತಿಗೆ ಚಳ್ಳೆ ಹಣ್ಣು ತಿನ್ನಿಸುವ ಕೆಲಸ ಮಾಡಿಬಿಟ್ಟಿಯಲ್ಲಪ್ಪ. ಆದ್ರೆ ಕಾಕಿ ಬಿಡಬೇಕಲ್ಲ. ಇವನು ಹೇಳಿದ ಕಹಾನಿ ಕೇಳ್ಕೊಂಡು ಸುಮ್ಮನೆ ಕೂರ್ತಾರ ಪೊಲೀಸರು? ಏನು ಮಾಡಿದ್ರು ಅಂತ SP ಹೇಳ್ತಾರೆ, ಕೇಳಿಸ್ಕೊಳ್ಳಿ. 16 ಮೇಗೆ ಇವ್ರನ್ನು ಪತ್ತೆ ಮಾಡಲಾಗುತ್ತೆ. ತಿಮ್ಮರಾಯಪ್ಪ ಅವ್ರನ್ನು ಪತ್ತೆ ಮಾಡಿ ಅವ್ರನ್ನ ಪ್ರಶ್ನಿಸುವಾಗ ಅವರು ಹೇಳ್ತಾ ಇರೋ ಜವಾಬುಗಳು ಅಸಂಬದ್ಧವಾಗಿ ಮತ್ತು ಅಸ್ಪಷ್ಟವಾಗಿ ಇರ್ತವೆ. ಮಾಹಿತಿಯನ್ನು ರಿಲೇಷನ್ ಇಲ್ಲದೆ ಸಂಬಂಧ ಇಲ್ಲದೆ ಜವಾಬುಗಳು ಹೇಳೋದು ಕಂಡುಬರುತ್ತೆ. ಆಮೇಲೆ ನಾವು ಅವರ ಕೂಲಂಕುಷವಾಗಿ ಪ್ರಶ್ನೆ ಮಾಡುವಾಗ ಅವರು ತಿಳಿಸಿರುವ ಮಾಹಿತಿ ಏನಂದರೆ, ಇವ್ರ ಮಗಳು ಒಬ್ಬರನ್ನು ಮದುವೆ ಮಾಡಿಸ್ಬೇಕು, ಮದುವೆ ಮಾಡ್ಕೋಬೇಕು ಅಂತ ಇಷ್ಟದಲ್ಲಿರ್ತಾರೆ. ಅವ್ರ ತಾಯಿಗೆ ದೂರ ಬಂಧುವಾಗಿರುವಂಥವ್ರನ್ನು ಅದು ಇಷ್ಟ ಇಲ್ಲದೇ ಕಾರಣದಿಂದ ತಿಮ್ಮರಾಯಪ್ಪ ಅನ್ನೋರು ತೋಟದಲ್ಲಿ ನಿಯರ್ ಬೈ ಇರುವಂಥ ಒಂದು ಬಾವಿಯಲ್ಲಿ ಮಗಳನ್ನು ತಳ್ಳಿ ಅವ್ರ ಮೇಲೆ ಕಲ್ಲು ಎತ್ತಾಕಿ ಅವ್ರನ್ನ ಸಾಯಿಸಿ ಆಮೇಲೆ ಬಾಡಿಯನ್ನು ತಂದು ಆಚೆ ಕೂತಾಕಿರೋದು ನಮಗೆ ಮಾಹಿತಿ ಕಂಡು ಬರ್ತಾ ಇದೆ. ಕೇಳಿಸ್ಕೊಂಡ್ರಲ್ಲ SP ಅವ್ರ ಮಾತು. ಈ ತಂದೆ ಅನ್ನೋ ಬಡವ ರಾಸ್ಕಲ್ ಏನ್ ಡವ್ ಮಾಡ್ತಾ ಇದ್ದ ಅನ್ನೋದನ್ನ. ತಾನೇ ಹೆತ್ತ ಮಗಳು ಯಾವಾಗ ತನಗಿಷ್ಟ ಇಲ್ಲದ ಹುಡುಗನ ಜೊತೆ ಅಫೇರ್ ಇಟ್ಕೊಂಡು ಅವನನ್ನೇ ಮದುವೆಯಾಗಲು ಹಠ ಮಾಡ್ತಾಳೋ ಆಗ ಇನ್ನು ನನ್ನ ಮಾತು ಮಗಳು ಕೇಳಲ್ಲ ಅನ್ನೋ ನಿರ್ಧಾರ ಮಾಡಿಕೊಂಡ ತಿಮ್ರಾಯಪ್ಪ ಮಗಳನ್ನ ತನ್ನ ಹೊಲದಲ್ಲಿದ್ದ ಹುಣಸೆ ಮರದಲ್ಲಿನ ಹಣ್ಣು ಬಡ್ಕೊಂಡು ಬರೋಣ ಬಾ ಅಂತ ನಯವಾಗಿ ಹೇಳಿ ಕರ್ಕೊಂಡು ಹೋದವನು ಮಗಳನ್ನ ಪಾಳು ಬಿದ್ದ ಬಾವಿಗೆ ತಳ್ಳಿ ತಲೆ ಮೇಲೆ ಕಲ್ಲು ಎತ್ತಾಕಿ ಕೊಂದು ಬಳಿಕ ಶವವನ್ನ ಹೊರಗೆ ಎಳೆದು ತಂದು ಪಕ್ಕದಲ್ಲಿ ಇದ್ದ ಹಳ್ಳದಲ್ಲಿ ಹೂತಾಕಿ ಮನೆಗೆ ಬಂದು ಏನು ಗೊತ್ತಿರದವಂತರ ಇದ್ದಾನೆ. ಯಾವಾಗ ಮಗಳು ಕಾಣಿಸದಂತೆ ಆದ್ಲೋ ಅಲ್ಲಿ ಇಲ್ಲಿ ಹುಡುಕಿ ಕೊನೆಗೆ ಪೊಲೀಸರು ಮೊರೆ ಹೋದ ಮೃತ ಯುವತಿ ತಾಯಿ ಹಾಗೂ ಸಹೋದರನ ವರಸೆ ಕಂಡ ತಿಮ್ರಾಯಪ್ಪ ಬೆದರಿ ತಲೆ ಮರೆಸಿಕೊಳ್ತಾನೆ. ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟು 3 ದಿನದಾಗ FIR ಮಾಡಿರು ಸರ್. FIR ಮಾಡಿದ್ಮೇಲೆ ಹುಡುಗಿ ಹುಡುಕ್ತಾ ಇದ್ದೀವಿ, ಇದು ಮೊಬೈಲ್ ಲೊಕೇಶನ್ಗೆ ಹಾಕಿದ್ದೀವಿ ಅಂತ ಹೇಳಿದರು. ಲೊಕೇಶನ್ನಾಗ ಯಾವ ಒಂದು ಸ್ವಲ್ಪ ನಂಬರ್ಗಳು ಡೌಟ್ ಬಂದರು. ನಮ್ಮ ಯಜಮಾನ್ರನ್ನ ಕರೆದ್ರು, ಅವ್ರು ಬರ್ದಂಗೆ ತಪ್ಪಿಸ್ಕೊಂಡು ಕಾಣೆಯಾಗಿದ್ರು ಸರ್. ಯಾವಾಗ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆಗೆ ಹೇಳಿದ್ರೋ ತಂದೆ ತಿಮ್ರಾಯಪ್ಪನನ್ನ ಠಾಣೆಗೆ ಬಂದು ಮಾಹಿತಿ ನೀಡುವಂತೆ ತಿಳಿಸಿದ್ದಾರೆ. ಆದರೆ ತಿಮ್ರಾಯಪ್ಪ ಠಾಣೆಗೆ ಬರದೆ ತಲೆಮರೆಸಿಕೊಳ್ಳುವ ಯತ್ನ ನಡೆಸಿದ್ದಾನೆ. ಬಟ್ ಪೊಲೀಸರು ಹುಡುಕಿ ಠಾಣೆಗೆ ಕರೆತಂದು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ಮಾಡಿದಾಗ ಈ ಮೂರ್ಖ ತಂದೆ ಮಾಡಿದ ಪಾಪ ಕೃತ್ಯದ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಅವ್ರ ಅಪ್ಪನೇ ನಾನೇನ ಈ ಥರ ಮಾಡಿದ್ದೀನಿ ಅಂತ ಬೆಳಿಗ್ಗೆನ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಮರ್ಡರ್ ಮಾಡಿದ್ದೀನಿ ಅಂತ ಕರ್ಕೊಂಡೋಗಿ ಮರ್ಡರ್ ಮಾಡಿರೋಂಥ ಜಾಗನ
ತೋರಿಸಿ ತೆಗಿಯೋಕ್ಕೆ ಪ್ರಯತ್ನ ನಾಳೆ ತೆಗಿತಾರೆ, ಇವತ್ತು ಆಗಲ್ಲ ಅಂತ ಯಾರ್ಯಾರು ಬರಬೇಕು, DC ಅವರು ಬರಬೇಕು ಅಂತ ಹೇಳಿದ್ದಾರೆ. ನಾಳೆ ತೆಗಿತಾರೆ ಶವನ. ಪೊಲೀಸರ ಎನ್ಕ್ವೈರಿ ವೇಳೆ ತಾನೇ ಈ ಕೃತ್ಯ ಎಸಗಿರುವುದಾಗಿ ಒಪ್ಪಿಕೊಂಡು ಹೂತಿದ್ದ ಸ್ಥಳಕ್ಕೆ ಪೊಲೀಸರನ್ನ ಕರೆದುಕೊಂಡು ಹೋಗಿ ತಪ್ಪೊಪ್ಪಿಕೊಂಡಿದ್ದಾನೆ ತಿಮ್ರಾಯಪ್ಪ. ಕಳ್ಳಂಬೆಳ್ಳ ಪೊಲೀಸರು ಎಂದಿನಂತೆ ತನಿಖೆ ನಡೆಸಿ ಕಾನೂನು ರೀತಿಯ ಕ್ರಮ ಕೈಗೊಂಡಿದ್ದಾರೆ. ಇಲ್ಲಿ ತಂದೆ ಯಾಕೆ ಇಷ್ಟು ಕ್ರೂರಿಯಾದ ಅಂದ್ರೆ ಈಗಾಗಲೇ ಅನೇಕ ಇಂತಹ ಲವ್ ಪ್ರಕರಣಗಳು ಗ್ರಾಮದ ಸುತ್ತಮುತ್ತ, ಅದರಲ್ಲೂ ಬೇರೆ ಬೇರೆ ಜಾತಿಗಳ ನಡುವೆ ನಡೆದು ಮದುವೆಗಳು ಆಗಿ ಹೋಗಿವೆಯಂತೆ. ನನ್ನ ಮಗಳು ಕೂಡ ಇದೇ ರೀತಿ ಓಡಿ ಹೋಗಿ ಮದುವೆ ಮಾಡಿಕೊಂಡು ನನ್ನ ಮಾನ ಮರ್ಯಾದೆ ಬೀದಿಯಲ್ಲಿ ಹರಾಜು ಹಾಕಿಬಿಟ್ಟಾಳು ಎಂಬ ಭೀತಿಗೆ ಒಳಗಾಗಿ ಕುಕೃತ್ಯ ಎಸಗಿದ್ದು, ಹರೆಯಕ್ಕೆ ಬಂದ ಮಗಳನ್ನ ತಾಳ್ಮೆ ಜಾಣ್ಮೆಯಿಂದ ಸಂಭಾಳಿಸಿ ಸರಿದಾರಿಗೆ ತರುವ ಬದಲು ತನ್ನ ಕುಟುಂಬದ ಮಾನ ಉಳಿಸಿಕೊಳ್ಳಲು ಹೋಗಿ ಮಗಳನ್ನೇ ಕೊಂದ ಕಟುಕ ತಂದೆಯನ್ನು ಹಣಪಟ್ಟಿ ಕಟ್ಟಿಕೊಂಡಿದ್ದು ವಿಪರ್ಯಾಸವೇ ಸರಿ.